ನಾಡು ನುಡಿ ಜಲ ಅನ್ನುವ ವಿಚಾರ ಬಂದಾಗ ರಿಪಬ್ಲಿಕ್ ಕನ್ನಡ ಯಾವಾಗಲೂ ಕೂಡ ಒಂದು ಸ್ಟೆಪ್ ಮುಂದೆ ಇರುತ್ತೆ. ಅದೇ ರೀತಿಯಾಗಿ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ವಿಚಾರದಲ್ಲಿ ಹಾಹಾಕಾರ ಎದುರಾಗುತ್ತೆ ಎನ್ನುವ ವಿಚಾರವಾಗಿ ಅದನ್ನು ಬಂಡವಾಳ ಮಾಡಿಕೊಂಡು ವಾಟರ್ ಟ್ಯಾಂಕರ್ ಮಾಲೀಕರು ಮಾಫಿಯಾ ಮಾಡ್ಕೊಂಡಿದ್ದಾರೆ ಅಂತೇಳಿ ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿತ್ತು. ಈಗ ಆ ವಿಚಾರಕ್ಕೆ ಮೆಗಾ ಇಂಪ್ಯಾಕ್ಟ್ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್. ದಿಟ್ಟ ವರದಿಗೆ ರಿಪಬ್ಲಿಕ್ ಕನ್ನಡದ ಮಹಾ ಗೆಲುವು. ಇದು ನಿರಂತರವಾಗಿ ವರದಿಯನ್ನು ಮಾಡಿದ ಸಲುವಾಗಿ ಮಹಾ ಗೆಲುವು ಸಿಕ್ಕಿರುವಂಥದ್ದು. ವಾಟರ್ ಮಾಫಿಯಾ ಕಡಿವಾಣಕ್ಕೆ ಸರ್ಕಾರ ಪ್ಲಾನ್ ಅನ್ನು ಹಾಕಿಕೊಂಡಿದೆ. ಈಗ ಟ್ಯಾಂಕರ್ಗಳನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದೆ. ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಮಾಡಿತ್ತು. ನಮ್ಮ ಮೆಟ್ರೋ ರಿಪೋರ್ಟರ್ ದೀಪ್ತಿಯವರು ಖುದ್ದು ತೆರಳಿ ಬಿಬಿಎಂಪಿ ಆಯುಕ್ತರಿಗೆ ಪ್ರಶ್ನೆಯನ್ನ ಮಾಡಿದ್ರು. ಡಬಲ್ ರೇಟ್ ಟ್ರಿಬಲ್ ರೇಟ್ ಪಡ್ಕೊಳ್ತಿದ್ದಾರೆ, ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಆಗೋದಿಲ್ವಾ ಅಂತೇಳಿ. ತುಷಾರ್ ಗಿರಿನಾಥ್ ಅವರು ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಬರೋದಿಲ್ಲ, ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಅದನ್ನು ಸುಮ್ಮನೆ ಬಿಡದೆ ನಿರಂತರವಾಗಿ ವರದಿಯನ್ನ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಈಗ ಆ ಖಾಸಗಿ ವಾಟರ್ ಟ್ಯಾಂಕರ್ಗಳಿತ್ತಲ್ಲ, ಅದೆಲ್ಲವನ್ನ ಕೂಡ ಸರ್ಕಾರ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಅಂದರೆ ಒಂದು ರೇಟನ್ನು ಫಿಕ್ಸ್ ಮಾಡುತ್ತೆ. ರೇಟನ್ನು ಫಿಕ್ಸ್ ಮಾಡಿ ಅದನ್ನು ಸಪ್ಲೈ ಮಾಡುವಂತೆ ಮಾಡುತ್ತೆ. ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಹನಿ ನೀರಿಗೂ ಕೂಡ ತಾತ್ವಾರ ಎದುರಾಗಿದೆ. ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ ಕೂಡ ಹನಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ನಾನಿರುವಂಥ ಜಾಗ KS ಗಾರ್ಡನ್ ನಲ್ಲಿ ಸರಿಸುಮಾರು 5,000ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಇಲ್ಲಿ ನೀರೇ ಬರಲ್ಲ. ಇಲ್ಲಿ ಟ್ಯಾಂಕ್ ನೀರು ಹಾಕಿಸ್ಬೇಕು ಅಂತ ಹೇಳಿದ್ರೆ 500 ರೂಪಾಯಿ ಕೊಡ್ತಾ ಇದ್ದವ್ರು ಇವತ್ತು 2,000-2,500 ಹಣ ಕೊಟ್ಟು ನೀರು ಹಾಕ್ಸ್ಕೋಬೇಕು. ಕುಡಿಯೋ ನೀರಿಗೆ ಹಣ ಕೊಟ್ಟು ನೀರು ಪಡ್ಕೊಳ್ಳೋದಂತ ಹೇಳಿದ್ರೆ ಇಲ್ಲಿನ ಜನರಿಗೆ ಬಹಳ ಸಂಕಷ್ಟ. ದಿನನಿತ್ಯದ ಕೆಲಸಗಳಿಗೆ ನೀರೇ ಇಲ್ಲದೆ ಜನ ಹೈರಾಣಾಗಿ ಹೋಗಿದ್ದಾರೆ. ಯಾವಾಗೋ ಒಮ್ಮೆ ನೀರು ಬರುತ್ತಂತೆ. ಈ ಹಂತಕ್ಕೆ ಈ ದಿನದವರೆಗೂ ನೀರು ಬರದೆ 1 ವಾರ ಆಗಿದೆ ಅಂತೆ. 5,000 ಮನೆ ಇದೆ. ನೀರು ಏನಾಗ್ಬೇಕು ನೀವೇ ಹೇಳಿ. ನೋಡಿ, ಟ್ಯಾಂಕ್ನಲ್ಲಿ ನೀರು ತುಂಬಿಸ್ತಾರೆ, ಎಲ್ಲ ಬಂದಾಗಿದೆ. ಬರೋ ನೀರು ಕೂಡ ಮೋರಿ ನೀರು ಮಿಕ್ಸ್ ಆಗಿ ಬರುತ್ತೆ. ಹೆಂಗಸರು ಮಕ್ಕಳೆಲ್ಲ ಹಿಡಿ ಶಾಪ ಹಾಕ್ತಾರೆ. ಅಮ್ಮ ಹೇಳಿ ಅಮ್ಮ, ಏನು ನೀರಿನ ಸಮಸ್ಯೆ? 1 ವಾರ ಆಯ್ತು ಇಲ್ಲಿ ನೀರು ಬಂದು, ಅದನ್ನು ಮೋರಿ ನೀರು ತೆಗೆದ್ರೆ ಆ ಮೋರಿ ನೀರೇ ಬರ್ತಾ ಇಲ್ಲ. ನೀರು ಕುಡಿದ್ರೆ ರೋಗ ರುಜಿನ ಕ್ಯಾನ್ಸರ್ ಮತ್ತು ಎಲ್ಲ ಹುಷಾರಿಲ್ಲ ಸರ್. ಎಲ್ಲ ಮಕ್ಳಿಗೂ ನಮಗೂ ಎಲ್ಲರಿಗೂ ಹುಷಾರಿಲ್ಲ. 1 ವಾರ ಆಯ್ತು ನಮ್ಗೆ ಹುಷಾರಿಲ್ಲ. ಆ ನೀರೇ ಕುಡ್ದು ಬಿಸಿ ಮಾಡಿ ಕುಡಿದ್ರೆ ಕೂಡ ಹುಳ ಬರುತ್ತೆ. 2 ದಿವ್ಸಕ್ಕೆ ಹಿಡ್ದಿಟ್ರೆ ನೀರೇ ಬರಲ್ಲ. ಮೋರಿ ನೀರು ಸೇರಿಸಿ ಬರುತ್ತೆ. ಇದೆಲ್ಲ ನೀವು ನೀರು ತುಂಬಿಸಿ ಇಟ್ಟಿದ? ಅದನ್ನು ನಾಳೆ ನೋಡಿದ್ರೆ ಹುಳ ಇರುತ್ತೆ. ಕುಡಿಯೋ ನೀರು ಎಲ್ಲಿಂದ ತರ್ತೀವಿ? ದೂರ ಹೋಗಿ ತಗೊಂಡ್ ಬರ್ತೀವಿ, ದೂರ ಮೈನ್ ರೋಡಿಂದ. ಆಮೇಲೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ವೀರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಇದು ರಿಪಬ್ಲಿಕ್ ಕನ್ನಡದ ದಿಟ್ಟ ವರದಿಗೆ ಸಿಕ್ಕಂತ ಮಹಾ ಗೆಲುವು. ಸರ್ಕಾರ ಈಗ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ. ಇದರಿಂದ ಜನರಿಗೆ ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ವೀರೇಶ್? ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಬಿತ್ತರ ಮಾಡಿತ್ತು. ಯಾಕಂದರೆ ವಾಟರ್ ಟ್ಯಾಂಕ್ ಮಾಫಿಯಾ ಸಿಟಿಯಲ್ಲಿ ಜೋರಾಗ್ತಿತ್ತು. ಯಾಕಂದರೆ ಕಾವೇರಿ ಸರಿಯಾಗಿ ಬರ್ತಿಲ್ಲ. ಹಲವು ಏರಿಯಾಗಳಲ್ಲಿ ಕಾವೇರಿ ನೀರು ಸಮರ್ಪಕವಾಗಿಲ್ಲ. ಹೀಗಾಗಿ ಹನಿ ನೀರಿಗಾಗಿ ಸಿಟಿ ಜನರು ಪರದಾಡ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ವಾಟರ್ ಟ್ಯಾಂಕ್ ಮಾಲೀಕರು ತಮಗೆ ಬಾಯಿಗೆ ಬಂದಂತೆ ಹಣ ತೆಗೆದುಕೊಳ್ತಿದ್ರು. 1,500ದಿಂದ 2,000, 3,000. ಹೀಗಾಗಿ ರಿಪಬ್ಲಿಕ್ ಕನ್ನಡ ಪ್ರತಿ ಸಿಟಿಯ ಹಲವು ಏರಿಯಾಗಳಲ್ಲಿ ಹೋಗಿ ರಿಯಾಲಿಟಿ ಚೆಕ್ ಮಾಡಿತ್ತು. ವಾಟರ್ ಮಾಫಿಯಾ ಬಗ್ಗೆ ಬಂಡವಾಳವನ್ನು ಸರ್ಕಾರಕ್ಕೆ ಮತ್ತು BBMPಗೆ ಎಚ್ಚರಿಸುವ ಕೆಲಸ ಆಗಿತ್ತು. ಇದೀಗ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಎಚ್ಚೆತ್ತುಕೊಂಡು ಇದೀಗ ಸಭೆ ಮಾಡ್ತಾರೆ. ಇವತ್ತು 2:30ಗೆ BBMPಯ ಕೇಂದ್ರ ಕಚೇರಿಯಲ್ಲಿ ಸಭೆಯಾಗುತ್ತೆ. ಈ ಒಂದು ಅಂದರೆ ವಾಟರ್ ಟ್ಯಾಂಕ್ ಸಿಟಿಯಲ್ಲಿರುವ ವಾಟರ್ ಟ್ಯಾಂಕನ್ನು ತಮ್ಮ ಸುಪರ್ದಿಗೆ ಪಡೆದುಕೊಡಲು ಸರ್ಕಾರ ಮುಂದಾಗ್ತಿದೆ. ಮತ್ತೊಂದು ಕಡೆ ಸಿಟಿಯ ವಾಟರ್ ಟ್ಯಾಂಕು ನೋಂದಣಿ ಮಾಡಬೇಕನ್ನೋ ನೋಂದಣಿ ಮಾಡಿಕೊಳ್ಬೇಕಂತ ಒಂದು ಕಡೆ ಆದೇಶ ಆಗಿದೆ. ಹೀಗಾಗಿ ವಾಟರ್ ಟ್ಯಾಂಕ್ ಮಾಫಿಯಾ ಕಡಿವಾಣ ಬೀಳೋದು ಗ್ಯಾರಂಟಿ ಇವತ್ತಿನ ಸಭೆಯಲ್ಲಿ. ಮತ್ತೊಂದು ಕಡೆ ರೇಟ್ ಫಿಕ್ಸ್ ಮಾಡಲು ಮುಂದಾಗ್ತಿದ್ದಾರೆ. ಯಾಕಂದರೆ ಬಾಯಿಗೆ ಬಂದಂತೆ ರೇಟ್ ಫಿಕ್ಸ್ ಏನಂದರೆ ವಾಟರ್ ಟ್ಯಾಂಕ್ ಅವ್ರ ಮಾಲೀಕರು ಕೇಳ್ತಿದ್ದಾರೆ. ಹೀಗಾಗಿ ಒಂದು ರೇಟ್ ಫಿಕ್ಸ್ ಮಾಡಲು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಮತ್ತೊಂದು ಕಡೆ ಹಲವು ಏರಿಯಾಗಳಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ. ಇದಕ್ಕೆ ಅನುದಾನ ಸಹ ಏನು DCM ಅವರು ಬಿಡುಗಡೆ ಮಾಡ್ಬೋದು. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸ್ಬೋದು.
ಮತ್ತೊಂದು ಕಡೆ ವಾಟರ್ ಟ್ಯಾಂಕ್ ಮಾಫಿಯಿಂದ ಸಾಕಷ್ಟು ಜನರು ರೋಷಿಯಾಗಿದ್ದರು. ಯಾಕಂದರೆ 1500 ಕೊಟ್ಟು ಖರೀದಿ ಮಾಡೋಕ್ಕಾಗಲ್ಲ ನೀರು. ಹೀಗಾಗಿ ಇದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗುತ್ತೆ. ಇವತ್ತಿನ ಸಭೆಯಲ್ಲಿ ಹಲವು ನಿರ್ಧಾರಗಳು ಸಹ ಏನು ಗೊತ್ತಾಗಲಿದೆ. ಮತ್ತೊಂದು ಕಡೆ ಎಷ್ಟು ವಾಟರ್ ಟ್ಯಾಂಕ್ಗೆ ಹಣ ನೀಡಬೇಕು, ಹಣ ಕೊಡಬೇಕು ಎಂಬುದು ಇವತ್ತಿನ ಸಭೆಯಲ್ಲಿ ಸ್ಪಷ್ಟವಾದ ನಿರ್ಧಾರ ಬರಲಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ನನ್ನೊಂದಿಗೆ ಮತ್ತಷ್ಟು ನಿಮಗೆ ದಿನದ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಮ್ಯಾ ಕೂಡ ಜಾಯ್ನ್ ಆಗಿದ್ದಾರೆ. ಇವತ್ತು ನೋಡಿ, ಬೇಸಿಗೆಗಾಲ ಆರಂಭ ಅಷ್ಟೇ, ಈಗಲೇ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕೇವಲ ಒಂದು ಭಾಗದಲ್ಲಿ ಅಷ್ಟೇ ಅಲ್ಲ, ರಾಜ್ಯದ ನಾನಾ ಭಾಗದಲ್ಲಿ ಇವತ್ತು ಕುಡಿಯೋ ನೀರಿಗೋಸ್ಕರ ಜನ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅನೇಕ ನದಿಗಳು, ಡ್ಯಾಮ್ಗಳಲ್ಲಿ ನೀರು ಇಲ್ಲದೆ ಬರಿದಾಗ್ತಾ ಇದೆ. ಜನ ಪರದಾಡಬೇಕು. ಬೆಂಗಳೂರಲ್ಲಿ, ಅದರಲ್ಲೂ ರಾಜಧಾನಿ ಬೆಂಗಳೂರಲ್ಲಿ ಹನಿ ಹನಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. 58 ಕಡೆಗಳಲ್ಲಿ ನೀರಿನ ಸಮಸ್ಯೆ ಇದೆ. 58 ಏರಿಯಾಗಳಲ್ಲಿ ಜಲಕ್ಷಾಮ ಎದುರಾಗಿದೆ. BBMP ನಡೆಸಿರುವಂಥ ಸಮೀಕ್ಷೆಯಲ್ಲಿ ಈ ವರದಿ ಬಹಿರಂಗ ಆಗಿರುವಂಥದ್ದು. ಹಾಗಾಗಿ ಆ 58 ಜಾಗಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಮಹದೇವಪುರ, RR ನಗರದ ಭಾಗದಲ್ಲಿ ಹೆಚ್ಚಿನ ಸಮಸ್ಯೆ ಇದೆ. ಈ ಭಾಗದಲ್ಲಿ ನೋಡಿ, ಈ ಹಿಂದೆ ಎಲ್ಲ ಕುಡಿಯೋ ನೀರಿಗೆ ಹಾಹಾಕಾರ ಎಲ್ಲಾಗ್ತಾ ಇತ್ತು ಅಂತಂದಾಗ ಉತ್ತರ ಕನ್ನಡ ಭಾಗ, ಮಧ್ಯ ಕರ್ನಾಟಕ ಭಾಗ, ಆ ಭಾಗದಲ್ಲಿ. ಆದರೆ ಇವತ್ತು ಬೆಂಗಳೂರಿಗರೇ ಈಗಲೇ ಎಚ್ಚೆತ್ಕೊಳ್ಬೇಕು. ಹನಿ ಹನಿ ನೀರನ್ನು ಕೂಡ ಉಳಿಸುವಂಥ ಕೆಲಸವನ್ನ ಮಾಡಬೇಕಾಗಿದೆ. ನಾವೆಲ್ಲೋ ಕೂತಿರ್ತೀವಿ, ನಮಗೆ ನೀರು ಸಿಗ್ತಾ ಇರುತ್ತೆ, ಬನ್ನಿ ಹೊರಗಡೆ ಗೊತ್ತಾಗುತ್ತೆ ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತೇಳಿ. BBMP ನಡೆಸಿರುವಂಥ ಸಮೀಕ್ಷೆಯಲ್ಲಿ 58 ಏರಿಯಾಗಳಲ್ಲಿ ಜಲಕ್ಷಾಮ ಎದುರಾಗಿದೆ. ಹಾಗಾಗಿ ಆ 58 ಏರಿಯಾಗಳ ಕಡೆ ಹೆಚ್ಚು ಗಮನ ಹರಿಸೋದಕ್ಕೆ ಪಾಲಿಕೆ ಮುಂದಾಗಿದೆ. ನೋಡಿ, ಇವತ್ತು 5 ರೂಪಾಯಿ ಕಾಯಿನ್ ಹಾಕಿದ್ರೆ ನಿಮ್ಗೊಂದು ಕ್ಯಾನ್ ನೀರು ಸಿಗುತ್ತೆ. ಅಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ಬೋರ್ವೆಲಲ್ಲಿ, ನಲ್ಲಿನಲ್ಲಿ ನೀರು ಬರ್ತಿಲ್ಲ ಅಂತಂದರೆ ಪರವಾಗಿಲ್ಲ, ನಮ್ಗೆ 5 ರೂಪಾಯಿ ಕಾಯಿನ್ ಬೂತ್ ಅಲ್ಲಿ ಶುದ್ಧೀಕರಣ ಘಟಕ ಏನಿದೆ ಅಲ್ಲೋಗಿ ನೀರು ತಗೊಳ್ಳೋಣ ಅಂತೇಳಿ ಅನ್ಕೋಬೋದು. ಅಲ್ಲೂ ಕೂಡ ನೀರು ಸಿಗ್ತಾ ಇಲ್ಲ. ನಿಮ್ಮ ರಿಪಬ್ಲಿಕ್ ಕನ್ನಡ ಅದರ ಬಗ್ಗೆ ಕೂಡ ರಿಯಾಲಿಟಿ ಚೆಕ್ ಮಾಡಿದೆ. ಇವತ್ತು ಬಹುತೇಕ 5 ರೂಪಾಯಿ ಕಾಯಿನ್ ಹಾಕಿ ನೀವು ನೀರು ಪಡೆದುಕೊಳ್ತಿರಲ್ಲ, ಘಟಕಗಳು ಎಷ್ಟೋ ಕಡೆ ಕ್ಲೋಸ್ ಆಗಿದೆ. ಅಲ್ಲಿ ನೀರು ಬರ್ತಾ ಇಲ್ಲ ಅಂತೇಳಿ ಅಲ್ಲಿರೋರೇ ಮಾಹಿತಿಯನ್ನು ಕೊಡ್ತಿದ್ದಾರೆ. ಶುದ್ಧ ಕುಡಿಯುವ ನೀರಿನ ಘಟಕ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಫಿಲ್ಟರ್ ವಾಟರ್ ಬರುತ್ತೆ ಅಂತೇಳಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಗರದ ಎಲ್ಲ ಕಡೆಗಳಲ್ಲಿ ಮಾಡಿರ್ತಾರೆ. 1 ವಾಟರ್ ಕ್ಯಾನ್ 10 ರುಪೀಸ್ ಅಂತ. ನೋಡಿ, 5 ರೂಪಾಯಿ ಹಾಕಬೇಕು, 1 ಟ್ಯಾಂಕ್ ನೀರು ಬರುತ್ತೆ. ನೋಡಿ, ಈ ಟ್ಯಾಂಕ್ ನೀರು, ಈ ಬಾಟ್ಲಲ್ಲಿ ನೀರು ತುಂಬಿಸ್ಬೇಕಾದ್ರೆ 5 ರೂಪಾಯಿ ಹಾಕಿದರೆ ಬರುತ್ತೆ. ಆದರೆ ಇಲ್ಲಿ ಮಾತ್ರ 10 ರೂಪಾಯಿ ಅಂತ ಬರೆದಿದ್ದಾರೆ. ಇದು ಯಾಕೇನೋ ಗೊತ್ತಿಲ್ಲ. ಭೀಕರ ಬರ ರಾಜ್ಯದಲ್ಲಿ ತಾಂಡ ಆಡ್ತಾ ಇದೆ. ಹನಿ ನೀರಿಗೂ ಕೂಡ ತಾತ್ವಾರ ಎದುರಾಗಿದೆ. ಟ್ಯಾಂಕರ್ ನೀರನ್ನು ಎಲ್ಲ ಕಡೆ ಹೊಡೆಸ್ತಾ ಇದ್ದಾರೆ. ಅದು ಕೂಡ ಮಾಫಿಯಾ ಅನ್ನೋ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ, ವಾಟರ್ ಮಾಫಿಯಾ ಅಂತೇಳಿ. ಆದರೆ ಇಲ್ಲಿ ಮಾತ್ರ 5 ರೂಪಾಯಿ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ 10 ರೂಪಾಯಿ ತಗೊಳ್ತಿದ್ದಾರೆ. ಸರ್, ಎಷ್ಟು ಕೊಟ್ರಿ ಸರ್ ಈ ಎರಡು ಬಾಟಲ್ ನೀರಿಗೆ? 20 rupees. 5 ರೂಪಾಯಿ ಅಲ್ವಾ ಸರ್ ಒಂದು ಟ್ಯಾಂಕಿಗೆ? ಇಲ್ಲ, ಅಲ್ಲಿ ಹಾಕಿದಾರಲ್ಲ ಬೋರ್ಡು. ಯಾಕದು 10 ರೂಪಾಯಿ ತಗೊಂಡು ಹಾಕಿದಾರೆ. ಅದು ಹೇಳಿದ್ರಾ? ಕೇಳಿದೆ, ಡಿಮಾಂಡ್ ಅಂದ್ರು ನೀರು. ನೀರಿಗೆ ಡಿಮಾಂಡ್ ಇದ್ರೆ ಹೆಂಗೆ 10 ರೂಪಾಯಿ? ಟೇಕಿಂಗ್ ವಾಟ್ ಟು ಡು. ಬೇಕೇ ಬೇಕು, ಕುಡಿಯೋ ನೀರು ಬೇಕೇ ಬೇಕು. ಜನರ ಅಸಹಾಯಕತೆ ದುರುಪಯೋಗ ಆಗ್ತಿದೆ. ಮೊದಲು ದರೋಡೆ ಅಲ್ವಾ ಸರ್ ಇದು? ಹೌದಾ? ಅಲ್ವಾ? ಇದು ಇಲ್ಲಿನ ಚಿತ್ರಣ. ಈ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ 5 ರೂಪಾಯಿ ಅಲ್ಲ 10 ರೂಪಾಯಿ ಹಾಕಬೇಕಂತೆ. ಮಾತಾಡ್ಸೋಣ ಬನ್ನಿ, ಒಳಗಡೆ ಇದ್ದಾರೆ ಅಂತ ಅನ್ಸುತ್ತೆ.